ಗೀಳ ಏನು ಬೀಳಲ್ಲ, ಡಸ್ಟು ಬೀಳಲ್ಲ, ಗಾಡಿ ಕಲರ್ ಚೆನ್ನಾಗಿದೆ ನೋಡಿ ಬಸ್. ಹೌದು ಇದೇ ಚೆನ್ನಾಗಿದೆ. ದುಡ್ಡು ಮಾಡ್ತಾರೆ. ನಮ್ಮದು ಆ್ಯಕ್ಚುಲಿ ದಾವಣಗೆರೆ, ನಾವು ಅಲ್ಲಿಂದ ನಮ್ಮ ಪಿಕ್ಚರ್ ಹೋಗ್ತಾರಂತ ನೆಕ್ಸ್ಟ್ ಒಂದು ನಾನು ಹೇಳೋದು ಕೇಳ್ತಾಳ ನೀವು. ಆಲ್ರೆಡಿ ಇದೆ ನನ್ನ ಹತ್ರ, ಇದೆ, ನನ್ನ ಹತ್ರ ಎಲ್ಲಾನು ಇದೆ. ನಿಮ್ಮ ಹತ್ರ ಇದ್ದಿದ್ರೆ ಈ ಥರ ಕಲರ್ ಶೇಡ್ ಎಲ್ಲ ಆಗಲ್ಲ ಸರ್. ಇದರಿಂದ ನಾನು ಹಾಕಿಲ್ಲ ಅಷ್ಟೇ. ಅಲ್ಲ ಹಾಕಿಲ್ಲ, ಓಕೆ. ಇದರಿಂದ ನೋಡಿ ಪಯಮು ಎಲ್ಲದಕ್ಕೂ ಬರುತ್ತೆ ನೋಡಿ, ಗ್ಲಾಸು. ನಾನು ದುಡ್ಡು ಸಹ ಹೇಳ್ತಿಲ್ಲ ಸರ್, ಏನೋ ಒಂದು ಸೇಲ್ಸ್ ಆಗೋದು ಒಂದು ಗಾಡಿ ಚೆನ್ನಾಗಿರೋಂಥ ಕಲರ್ಸ್ ಮಾಡೋದು ಅಷ್ಟೇ. ಅಂದರೆ ನಮ್ಮದು ದಾವಣಗೆರೆ. ನಾನು ಇವತ್ತು ಹಾಕಿಲ್ಲ ಅಷ್ಟೇ. ಕಂಪ್ನಿ ಅಲ್ಲ, ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ, ಮಳೆ ಬರ್ತೈತಲ್ಲ ಅದಕ್ಕೆ ಏನು ಹಾಕಿಲ್ಲ. ಅಲ್ಲ ಇದ್ರಲ್ಲಿ ಮಾಡಿ ನಾನು ಹಾಕ್ತಾ ಇದೆ. ನೀರು ಬಿದ್ದರೂ ಹೋಗಲ್ಲ ನಾವು ಇದರಿಂದ. ಮಾಡಿ ನೋಡಿ ಚೆನ್ನಾಗಿದೆ. ಮಳೆ ಬಂದಿಲ್ಲ ಅಂತ ಹಾಕಿಲ್ಲ, ಆಲ್ರೆಡಿ ಇದೆ ನನ್ನ ಹತ್ರ. ಇವಂಟು ಹೌದಾ, ಇಂಜಿನಿಗೂ ಮಾಡಿದ್ದೀನಿ. ಇದೇ ಕೈಗಿರೋದು ಒಂದು ತಿಂಗಳು ಗಂಟೆ ಮಾಡಿ ಸರ್. ಇದು 3 ವರ್ಷ ಟೈಮ್ ಇದೆ ಸರ್, ವ್ಯಾಲಿಟಿ ಟೈಮಿಂಗ್ಸ್ ಇದೆ. 36 ಮಂತ್ 3 ವರ್ಷ ಖಾಲಿ ಮಾಡ್ಬೋದು. ಆನ್ಲೈನ್ ಕ್ಲೀನಿಂಗ್ ಮನೆ ಟಿವಿ ಫ್ರಿಡ್ಜು ಸೊಗೇಶು ಸೋಫಾ ಸೆಟ್ಟು ಲ್ಯಾಪ್ಟಾಪ್ ಇದ್ದಾರೆ ಟೈಮಿಗೆ ಎಲ್ಲ ಆಲ್ರೆಡಿ ಇದೆ ಬ್ರೋ. ನಮ್ಮ ಹತ್ರ ಇದೆ ಸರ್, ಏನೋ ಒಂದು ಸೇಲ್ಸ್ ಆಗಿದೆ. ಇದೆ ನನ್ನ ಹತ್ರ, ಇದೆ ಆಲ್ರೆಡಿ ಇದೆ ನನ್ನ ಹತ್ರ. ಇದು ಮನೇಲಿ ಇದು ಹೊಸ ಗಾಡಿ, ಶೋರೂಮ್ ಸರ್ವಿಸ್ ಹೊಸ ಗಾಡಿನೇ. ಓಕೆನಾ, ಮಳೆ ಬಂತಲ್ಲ ಅದಕ್ಕೆ ಹಂಗಿದೆ. ಇಲ್ಲಾಂದ್ರೆ ನಾನು ಹಾಕಕ್ಕೆ ಹೋಗ್ತಾ ಇದ್ದಿಲ್ಲ. ನನ್ನ ಪಾಪ ಹೊಸ ಗಾಡಿ ಅಂತ ಹೇಳ್ತಿಲ್ಲ ಸರ್, ಇದೆಲ್ಲ ವೈಟ್ ಆಗಿ ಡಿಮ್ ಆಗಿದೆ ಆಲ್ರೆಡಿ. ಅದು ಹಾಗೆ ಆಗುತ್ತೆ ಬ್ರೋ, ಅದೇನು ಮಾಡೋಕ್ಕಾಗಲ್ಲ. ಅವಾಗ ಪಾಲಿಶ್ ಆಗಲ್ಲ. ಇದನ್ನ ಮೇಂಟೈನ್ ಮಾಡಿ ಎಷ್ಟು ಏನು ಪ್ರಾಬ್ಲಮ್ ಬರಲ್ಲ. ಕೆಮಿಕಲ್ ಏನು ನೋಡಿ, ಊಟ ಮಾಡೋಕ್ಕಿಂತ ಮುಟ್ಟಿಲ್ಲ ನೋಡಿ. ಕೆಮಿಕಲ್ ಏನು ಕೆಮಿಕಲ್ ಅಂತ ಅಲ್ಲ, ನನ್ನ ಹತ್ರ ಆಲ್ರೆಡಿ ನಾನು ಈಸ್ಕೊಂಡು ಇಕ್ಕಿದ್ದೀನಿ. ಸಿಂಗಲ್ ಏನೋ ಒಂದು ಸೇಲ್ಸ್ ಆಗಲಿ, ಆಲ್ರೆಡಿ ಎತ್ತಿಕ್ಕಿದ್ದೀನಲ್ಲ ನಾನು. ಒಂದು ಟ್ರೈ ಮಾಡ್ಬೋದಿಲ್ಲ ಸರ್, ಏನೋ ಒಂದು ಸೇಲ್ಸ್ ಆಗಲಿ ಸರ್. 2 ಇದೆ ಆಲ್ರೆಡಿ ಮನೇಲಿ, ನಾನು ಇಕ್ಕಿದ್ದೀನಿ. ನನ್ನ ಫ್ರೆಂಡ್ ಇಟ್ಕೊಂಡವನೇ. ಮಾಡಿ ಸರ್, ನೀವು 3 ರೂಪೀಸ್ ಕೊಡ್ತಾರೆ. ಹಾಂ 250 ರೂಪೀಸ್ ಕೊಡಿ, 200 ಕೊಡ್ತಾರೆ. ಏನೋ ಒಂದು ಹೆಲ್ಪ್ ಆಗಿ ಸೇಲ್ಸ್ ಆಗಿ. ಆಲ್ರೆಡಿ ನಾನು 250 ಅಲ್ಲ, ಇದು ಒರಿಜಿನಲ್ ಪ್ರೈಸ್ ಎಷ್ಟು ಗೊತ್ತಾಗ್ರಿ? ನಾನು ಕೊಟ್ಟಿದ್ದು 100 ರೂಪೀಸ್ ನಾನು ಕೊಟ್ಟಿದ್ದು. ಅದಲ್ಲ ಸರ್, ಇದು ಪೈಎಮ್ ಅಲ್ಲ, ಇದು ನೋಡಿ ಬ್ರ್ಯಾಂಡ್ ಅಲ್ಲ, ಪೈಎಮ್ ಕಂಪ್ನಿ ಎಲ್ಲ. ನಾನು 100 ರೂಪೀಸ್ ತೊಗೊಂಡ್ಬಂದು 2 ಬಾಟ್ಲ್ ಇಕ್ಕಿದ್ದೀನಿ ಮನೇಲಿ ಆಲ್ರೆಡಿ. ನಾನು ಮಳೆ ಬಂತಂತ ಇವತ್ತು ಹಾಕಿಲ್ಲ, ಇವತ್ತು ನಾನು ಹಾಕಿ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಹಾಕೊಂಡು ಹೋಗ್ತಾ ಇದೆ. ಎಲ್ಲ ಒಂದೇ ಬ್ರ್ಯಾಂಡ್ ಇರೋದಲ್ಲ ಸರ್. ನನ್ನ ಫ್ರೆಂಡ್ ಬರಬೇಕು ಅಂತ ನಾನು ಪೆಟ್ರೋಲ್ ಹಾಕಿ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ, ಬೇರೇನಿಲ್ಲ. ಹೊಸ ಕಂಪ್ನಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಪ್ರಾಮಿಸ್ ಅಲ್ಲ ಬ್ರೋ, 100 ರೂಪೀಸ್ ಹೇಳ್ತಾ ಇದ್ದೀನಿ ಅಂತಾನೆ. ನಾನು ಆಲ್ರೆಡಿ ತಗೊಂಡ್ಬಂದು ಇಕ್ಕಿದ್ದೀನಿ. ನಾನೇನೋ ನೀವು ಹೊಡಿತಾ ಇದ್ರಿ ಅಂದರೆ ಈಸ್ಕೋಬೋದು. ಬಾಟ್ಲಿ ತೊಗೊಂಡಿರ್ಬೋದು. ಚಿಕ್ಕ ಬಾಟ್ಲಲ್ಲ ನಾನು ಹೇಳ್ತಾ ಇರೋದು. ನನ್ನ ಹತ್ರ ಬಾಟ್ಲ್ ಇದೆ, ನೀರು ಮಿಕ್ಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಅದನ್ನು. ಹೌದು, ಅದು ಫುಲ್ಲು ಕೂಲೆಂಟ್. ಅದು ನೀರು ಮಿಕ್ಸ್ ಮಾಡೋದಲ್ಲ, ನನ್ನ ಹತ್ರ ಇರೋದು ಒಂದು ಕೂಲೆಂಟ್ ಲಿಕ್ವಿಡು. ಅದನ್ನ ಸ್ವಲ್ಪ ಉಯ್ದುಬಿಟ್ಟು ನೀರು ಮಿಕ್ಸ್ ಮಾಡಿಬಿಟ್ಟು ಫುಲ್ಲಾಗಿ ಹೊಡ್ಬಿಟ್ಟು ಹಾಫ್ ಆನ್ ಅವರ್ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಬಟ್ಟೆಲಿ ಕ್ಲೀನಾಗಿ ಒರೆಸ್ಬಿಟ್ರೆ ನೀವು ಇದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಬರೀ 100 ರೂಪೀಸು. ನೀವು ಬರೀ ಇದು ಆಲ್ರೆಡಿ ಮಿಕ್ಸಿಂಗ್ ಇದೆ. ನನ್ನ ಹತ್ರ ಕೂಲೆಂಟೇ ಇದೆ. ಅದು 1 ತಿಂಗಳಲ್ಲ, 2-3 ವರ್ಷ ನಾನು ಹಂಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಆಫ್ ಆಲ್ ಹೊಸ ಗಾಡಿ. ನಾನು ಹೇಳ್ತಾ ಇರೋದು ಕೂಲೆಂಟ್ ಇದೆ. ಇಲ್ಲ ಬ್ರೋ, ನಾನು ಹೇಳ್ತಿರೋದು ಅರ್ಥ ಆಯ್ತದ ನನಗೆ. ನನ್ನ ಹತ್ರ ಆಲ್ರೆಡಿ ಕೂಲೆಂಟೇ ಇದೆ. ಇಷ್ಟೊತ್ತು ಬಾಟ್ಲ್ ಇಟ್ಕೊಂಡು ನಾನು ಇಲ್ಲ ತಗೊಂಡೋದ್ರೆ ನಮ್ಮಪ್ಪ ಅಷ್ಟೇ. ಓಕೆನಾ, ಹೇಳ್ತಾರೆ ನಿಮ್ಗೆ ಅರ್ಥ ಆಯ್ತಲ್ಲ ಬಿಡಿ ಬ್ರೋ. ನಾನು ಹೇಳ್ತೇನೆ ನಿಮ್ಗೆ ಅರ್ಥ ಆಯ್ತಾ ಅಂತ ನನಗೆ ಅರ್ಥ ಆಯ್ತಲ್ಲ. ನನ್ನ ಹತ್ರ ಆಲ್ರೆಡಿ ಕೂಲೆಂಟ್ ಇದೆ ಅಂತ ಹೇಳ್ತಿದ್ದೀನಿ. ನಾನು ತಗೊಂಡಾಗ ಅಷ್ಟೇ ಮನೆ ಪೂಜೆ ಮಾಡೋಕ್ಕೆ ಒಂದಿನ ಬಿಟ್ಟು ಹಂಗೆ ಗಲೀಜಾಗುತ್ತೆ, ಧೂಳ ಬೀಳುತ್ತೆ. ಧೂಳ ಗೀಳ ಏನು ಬೀಳಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ದುಡ್ಡು ನಾನು ಅದು ಹೊಡೆದ್ರೂ 1 ತಿಂಗಳು ಹಂಗೆ ಇರುತ್ತೆ. ಆಲ್ರೆಡಿ ಇದೆ ನನ್ನ ಹತ್ರ. ಶೇಡ್ ಆಗ್ಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ಹೌದಲ್ಲ, ಸಿಲ್ಕ್ ಏನಲ್ಲ ಸರ್, ಇದೆಲ್ಲದಕ್ಕೆ ಬರುತ್ತೆ. ಆಲಿನ ಕ್ಲೀನ್ ಟಿವಿ ಇದೆಲ್ಲ ನನ್ನ ಹತ್ರ ಇರೋದು ಇಷ್ಟೊಟ್ಟು ಬಾಟ್ಲೇ ಇದೆ ನನ್ನ ಹತ್ರ. ಅದು ಕೂಲೆಂಟ್, ಅದು ನೀರು ಮಿಕ್ಸ್ ಮಾಡಿದ್ರೆ ಅದೇ 1 ತಿಂಗಳು ಬರುತ್ತೆ ನನಗೆ. ಓಕೆನಾ, ಇದು ತಗೊಂಡೋಗಿ ನಾನು ಏನು ಮಾಡಲಿ? ಸರಿ, 100 ರೂಪಾಯಿ ಕೊಡೋಣ. ಇದು ಯೂಸ್ ಮಾಡ್ಬೋದು ಬ್ರೋ. ಇದೆ ಬ್ರೋ, ಇಲ್ಲ ಅಂದರೆ ಎಷ್ಟು ಕಾಲ್ ಮಾಡಿ ತೊಗೋಬೋದಾ? ನಾನು ಹೇಳ್ತಾರೆ ಗೊತ್ತಾ, ಇಲ್ಲ ಅಂದರೆ ನಾನು 200 ರೂಪಾಯಿಗೆ ಮಾತಾಡ್ಬೋದು. ಬ್ರೋ ನಮ್ಮ ಫ್ರೆಂಡೇ.
ಸ್ಪೀಡಲ್ಲ ಬಂದೆ ಹಾಂ 120 ಹೊಡ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ ನೀನು. ಮತ್ತೆ ಗಾಡಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು, ಒಂದು ಕಡೆ ಎಳ್ಕೊಂಡು ಹೋಯ್ತೈತೆ ವೆಯ್ಟು. ಗಾಡಿ ಹಿಂಗೆ ವೆಯ್ಟ್ ಇಲ್ಲ ಬೇರೆ, ಎಳ್ಕೊಂಡು ಹೋಯ್ತೈತೆ. ಇವನು ಕಾಲ್ ಮಾಡ, ಉದಯ್ ಕಾಲ್ ಮಾಡಿದ, ಬರ್ತಾವನಂತೆ ಇನ್ನೂ 1 ಅವರಲ್ಲಿ, ಎಲ್ಲಿದ್ಯಾ ಅಂತ ಕೇಳ್ತಾವನೆ. ನಾನು 115 ಹೊಡ್ಕೊಂಡು ನಾನು 140 ಟ್ರೈ ಮಾಡೋಣ ಅಂದರೆ 110ಗೆ ಇದೈತೈತೆ, ಎಳ್ಕೊಂಡು ಹೋಯ್ತೈತೆ. ಏನೋ ಗಾಡಿ ವೆಯ್ಟ್ ಇಲ್ಲ ಅಂತ ಗೊತ್ತಾಗ್ಬಿಡ್ತು ನನಗೆ. ಗ್ಲೋ ಬೇರೆ ಇಲ್ಲ, ಕಡಿಮೆ ಗೊತ್ತಿಲ್ಲ, ನಾನು ಚೆನ್ನಾಗಿರುತ್ತೆ ಅಂತ ಇದ್ದೆ. ನಾನು ವೈಟ್ ಇರಬೇಕಾಯ್ತು, ವೈಟ್ ಇದ್ದರೆ ಪಕ್ಕ ಒಂದು 300 cc ಗಾಡಿ ಸ್ವಚ್ಛಂತ ಹೋದ. ನಿಂಜ ತಾನೆ ನಿಂಜ, ಹಾಂ ಗ್ರೀನ್ ಕಲರ್. ನಾನು ಅವನೇ ಒಟ್ಟಿಗೆ ಹೋಗ್ತಾ ಇದ್ದಿದ್ದು, ಆಮೇಲೆ ನೋಡೋದು ಆ ಗಾಡಿ ನನ್ನನ್ನೇ ಬೀಟ್ ಮಾಡ್ಕೊಂಡು ಹೋಯ್ತು.